ಚಿಕ್ಕೋಡಿ ತಾಲೂಕಿನ ಹಿರೇಕುಡಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿಗೆ ಪ್ರಿಯಾಂಕಾ ಜಾರಕಿಹೊಳಿಗೆ ಮತ ನೀಡಿ ವಿಧಾನ ಪರಿಷತ್ ಸದಸ್ಯರು ಪ್ರಕಾಶ್ ಹುಕ್ಕೇರಿ ಹೇಳಿದರು. ಚಿಕ್ಕೋಡಿಯ ಹಿರೇಕುಡಿ ಜಿಲ್ಲಾ ಪಂಚಾಯತ್ ಸರ್ವಾಂಗೀಣ ವಿಕಾಸಕ್ಕೆ ಶ್ರಮಿಸಿದ್ದೇನೆ. ಹೀಗಾಗಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಾಗಿ ನಮ್ಮ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿಗೆ ಮತವನ್ನು ನೀಡಿ ಎಂದು ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರು ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿಗಳು ಪ್ರಕಾಶ್ ಹುಕ್ಕೇರಿಯವರು ಜನರಲ್ಲಿ ಮನವಿ ಮಾಡಿದರು. ಚಿಕ್ಕೋಡಿ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಪರ ಪ್ರಚಾರಾರ್ಥವಾಗಿ ಚಿಕ್ಕೋಡಿ ತಾಲೂಕಿನ ನೇಜ್ ಗ್ರಾಮದಲ್ಲಿ ಹಿರೇಕುಡಿ ಜಿಲ್ಲಾ ಪಂಚಾಯತ್ ಚುನಾವಣೆಯ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತರ ಭವ್ಯ ಸಭೆಯಲ್ಲಿ ಮಾತನಾಡಿದರು. ನೇಜ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದೇನೆ. ಕಾರ್ಯಕರ್ತರೇ ನನ್ನ ಗುರುಗಳು, ಅವರೇ ನನ್ನ ಶಕ್ತಿ. ಎಲ್ಲಿಯವರೆಗೆ ರಾಜಕೀಯದಲ್ಲಿ ಇರುತ್ತೇನೆ ಅಲ್ಲಿಯವರೆಗೆ ಜನರ ಸೇವೆಯನ್ನು ಮಾಡಿಕೊಂಡು ಬರುತ್ತೇನೆ. ಶಾಸಕ ಗಣೇಶ್ ಹುಕ್ಕೇರಿಯವರು ಮತ್ತಷ್ಟು ಕೈಯನ್ನು ಬಲಪಡಿಸಲು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿಯವರಿಗೆ ಮತವನ್ನು ನೀಡಿ ಎಂದರು. ಯಡೂರು ಕಲ್ಲೋಳ ಸೇತುವೆ ಮುಗಿದ ಬಳಿಕ ನೇಜ್ ಕೆರೆಗೆ 12 ತಿಂಗಳುಗಳ ಕಾಲ ನೀರು ಹರಿಸುತ್ತೇವೆ ಎಂದರು. ಬಳಿಕ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸುದರ್ಶನ್ ಖೋತ್ ಮಾತನಾಡಿ, ಪ್ರಧಾನಿ ಮೋದಿಯವರು ಕಪ್ಪು ಹಣ ತಂದು ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇವೆ ಎಂದು ಸುಳ್ಳು ಹೇಳಿದರು. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡಿದರು. ಈ ದೇಶದಲ್ಲಿ ಜಾತಿಯ ವಿಷ ಬೀಜವನ್ನು ಬಿತ್ತಿ ದೇಶದಲ್ಲಿ ಅಸಮಾಧಾನ ಸೃಷ್ಟಿಸಿದ್ದಾರೆ. ಕಾಂಗ್ರೆಸ್ ಪಕ್ಷವು ಜಾತ್ಯತೀತ ಪಕ್ಷವಾಗಿದೆ. ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರವು ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿಗಳು ಜನರಿಗೆ ಅನುಕೂಲವಾಗಿವೆ. ಈ ಹಿನ್ನೆಲೆಯಲ್ಲಿ ನಮ್ಮ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿಯವರಿಗೆ ಮತವನ್ನು ನೀಡಿ ಗೆಲ್ಲಿಸಿಕೊಂಡು ಬರೋಣ ಎಂದರು. ಸಲಗ ಬ್ಲಾಕ್ ಅಧ್ಯಕ್ಷ ಅನಿಲ್ ಪಾಟೀಲ್ ಮಾತನಾಡಿ, ಚಿಕ್ಕೋಡಿ ಸಲಗ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿಯವರನ್ನು ಹೆಚ್ಚಿನ ಮತಗಳನ್ನು ನೀಡಿ ಗೆಲ್ಲಿಸಿಕೊಂಡು ಬರೋಣ. ದೇಶದ ಬಿಜೆಪಿ ಸರ್ಕಾರ ಜನವಿರೋಧಿ ಸರ್ಕಾರವಾಗಿದೆ. ಕಳೆದ 10 ವರ್ಷಗಳಿಂದ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಬಿಜೆಪಿ ಪಕ್ಷವು ಹಿಂದೂ ಮುಸ್ಲಿಮರ ಮಧ್ಯೆ ಜಗಳ ಹಚ್ಚುವ ಕೆಲಸ ಮಾಡುತ್ತಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ಸಂದರ್ಭದಲ್ಲಿ ರಾಜು ಪಟೇಲ್, ಮಲ್ಲು ಹವಾಲ್ದಾರ್, ಪುಂಡ್ಲಿಕ್ ಖೋತ್, ಅಣ್ಣಾ ಸಾಹೇಬ್ ಮಗದುಮ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಮೃತ ರಾಜಗೌಡ್ ಪಾಟೀಲ್, ಉಪಾಧ್ಯಕ್ಷರ ಸುಲೋಚನಾ, ಅಜಯ್ ಸಿಂಗ್ ಸಿತೋಳೆ, ಪ್ರಕಾಶ್ ಮಗದುಮ್, ಅರುಣ್ ಬೋನೆ, ರಮೇಶ್ ಪಾಟೀಲ್, ನಿರಂಜನ್ ಕಾಂಬ್ಳೆ, ಬಾಬಣ್ಣ ಖೋತ್, ಅಪ್ಪು ಸುಟ್ಟಟಿ, ಶಕೀಲ್ ಬೇಗ್, ಸುನಿಲ್ ಮೈಪತಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿಗಾರರು ವಿಶ್ವನಾಥ್ ಹಲಗೆ. ಮುಂದೆ ನಿಮ್ಮ ಕೃಷಿ ಸಾಲವನ್ನ ಮನ್ನಾ ಮಾಡಿ. ಯಾಕಂದ್ರೆ ಈ ಸುಮಾರು 2006ರಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಮನಮೋಹನ್ ಸಿಂಗ್ ಸರ್ಕಾರ ಇತ್ತು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಮನಮೋಹನ್ ಸಿಂಗ್ ಅವರು ದೇಶದಲ್ಲಿ ಎಲ್ಲ ಕೃಷಿಕರ ಸುಮಾರು 72,000 ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನ ಮನ್ನಾ ಮಾಡಿದ್ರು. ಆ ರೀತಿ ರೈತರ ಬಗ್ಗೆ ಕಾಳಜಿರತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಬರೀ ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ತಾವು ಬರಿಬಾರ್ದು. ಮಹಿಳೆಯರಿಗಾಗಿ ಕೂಡ ಅನೇಕ ಯೋಜನೆಗಳನ್ನ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಕಟ್ಟಿಕೊಂಡಿದ್ದಾರೆ. ಯಾವ ರೀತಿ ಮಹಾಲಕ್ಷ್ಮಿ ಯೋಜನೆ ಇದೆ ಕರ್ನಾಟಕದಲ್ಲಿ, ಆ ರೀತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಹಾಲಕ್ಷ್ಮಿ ಯೋಜನೆಯನ್ನ ದೇಶಾದ್ಯಂತ ತಂದು ಮನೆಯಲ್ಲಿರ್ತಕ್ಕಂಥ ಒಬ್ಬ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿಗಳನ್ನ ಕೊಡುವಂತಹ ಒಂದು ಅತ್ಯಂತ ಮಹತ್ವವಾದಂತಹ ನಿರ್ಣಯವನ್ನು ಕೈಗೊಂಡಿದ್ದಾರೆ. ನನಗೆ ನಾಗರ ಬ್ರಾಹ್ಮಣರಿಂದ ಅನೇಕ ಮಂದಿಗೆ ತಂದಿದ್ದೇವೆ. ಈಗಾಗಲೇ ಸಾಕಷ್ಟು ಜನ ಮಾತಾಡಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿಯರು ತಾವೆಲ್ಲ ಸೇರಿದ್ದೀರಿ. ಸಭೆ ಮೊದಲನೇದಾಗಿ ನಾವು ನಿಮ್ಮಲ್ಲಿ 20 ದೊಡ್ಡ ಪ್ರಮಾಣದಲ್ಲಿ ನೇಜ್ ಜಿಲ್ಲಾ ಪಂಚಾಯತಿಯಲ್ಲಿ ಅಣ್ತಮ್ಮರು, ಅಕ್ಕತೆಯರು, ತಾಯಿಯರು ಎಲ್ಲ ಸೇರಿದೆ. ಅವ್ರ ಕೆಳಗಡೆಯಿಂದ ವಿನಂತಿ ಮಾಡ್ತೀವಿ. ಬರುವ 4ನೇ ತಾರೀಕಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನೇಜ್ ಜಿಲ್ಲಾ ಪಂಚಾಯತಿಯಿಂದ ಹೆಚ್ಚಿನ ಮತ ಕೊಟ್ಟ ಆಯ್ಕೆಗೊಳಿಸಿರುವುದೇ 2023ರಲ್ಲಿ 36,000 ಕೋಟಿ ಕೊಟ್ಟು
ಮೊನ್ನೆ ಬಜೆಟ್ನ್ಯಾಗ 52,000 ರೂಪಾಯಿ ಯಾಕೆ ಹೆಣ್ಮಕ್ಳು ಪ್ರತಿ ತಿಂಗಳ 2,000 ರೂಪಾಯಿ ನಿಮ್ಮ ಅಕೌಂಟ್ ಕೊಡ್ತಾವಿಲ್ಲ, ಬಸ್ ಟ್ಯಾಕ್ಸ್ ಹೋಗ್ತಿರ್ಲಿಲ್ಲ, ಗಂಡನ ಮನೆಗೆ ಹೋಗ್ತಿರ್ಲಿಲ್ಲ, ದೇವರು ಹೋಗ್ಬೇಕಾದ್ರೆ ಹೋಗ್ತಿರ್ಲಿಲ್ಲ, 202ವರೆಗೆ ಗಾಡಿ ಬೀಳಿಲ್ಲ. ಯಾಕೆ ಮಾಡ್ತಿರ್ಲಿಲ್ಲ? ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಅವರು ಈ ಸರಿ ಪ್ರಿಯಾಂಕಾ ಆಡಿಕೊಂಡಾಗೆ ಅಲ್ಲಿಂದ ಇಲ್ಲಿವರೆಗೆ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ MLC ಆಗಿ MP ಆಗಿ MLA ಆಗಿದ್ರು. ಅದಾದ ನಂತರ ಗಣೇಶ್ 3 ಸರಿ ಇವತ್ತು MLA ಆಗಿದ್ದಾರೆ. ಇವತ್ತು ಒಂದು ಮಾತು ಹೇಳ್ತಾರೆ, ಈಗಾಗಲೇ ಚುನಾವಣೆ ಬಗ್ಗೆ ನಮ್ಮ ಇವರು ಮಾತಾಡಿದ್ದಾರೆ, ಯಾರು ಸುದರ್ಶನ್ ಪೋಸ್ಟ್ ಮಾಡಿದರು. ಶಿಕ್ಷಣ ಇಲಾಖೆಯಿಂದ ನಾನು ಆರಿಸ್ಕೊಟ್ಟಿದ್ದೆ 3 ವರ್ಷ ಮನೆ ಕೊಟ್ಟಿಲ್ಲ. 2019 ಹೋದ ನಂತರ ನಾನು 3 ವರ್ಷ ಮನೆ ಕೊಟ್ಟಿದ್ದೆ. 3 ವರ್ಷ ಮನೆ ಕೊಟ್ಟಿದ್ದೆ. ನೀವೆಲ್ಲರೂ ಪ್ರಯತ್ನ ಮಾಡಿ ಮತ್ತೆ 1922 ಜುಲೈ ಮತ್ತೆ ಶಿಕ್ಷಣ ಕ್ಷೇತ್ರದ MLC ಅಂತೇಳಿ ನನಗೆ 3 ತಿಂಗಳಲ್ಲಿ ಆಯ್ಕೆ ಮಾಡಿಕೊಟ್ಟಾಗ ನನ್ನ ಜೀವನದಾಗ ಯಾರನ್ನೇ ನಂಬಬೇಕಾದ್ರೆ ಕಾರ್ಯಕರ್ತರು ನಂಬ್ತೇವೆ ನಾವು. ಕಾರ್ಯಕರ್ತರೇ ನಾನು ಕೊಡ್ಬೋದು. ಕಾರ್ಯಕರ್ತರಿಲ್ಲ ನಾವು ಪ್ರಕಾಶ್ ಹುಕ್ಕೇರಿಲ್ಲ, ಕಾರ್ಯಕರ್ತರಿಲ್ಲ ನಾ ಇಲ್ಲ, ಗಣೇಶ್ ಹುಕ್ಕೇರಿಲ್ಲ. ನಾ ಯಾರಿಗೂ ಸಲ ಹೊಡೆಯೋದಿಲ್ಲ. ಸಲ ಹೊಡೆಯೋದಾಗಿ ಕಾರ್ಯಕರ್ತರಿಗೆ ಸಲ ಹೊಡಿತೀನಿ, ನಮಸ್ಕಾರ ಮಾಡ್ತೀನಿ. ಯಾಕ ನಮ್ಮ ಮನುಷ್ಯ ಮಾಡಿದ್ದೀವಿ. ಮನುಷ್ಯ ಮಾಡಿದ್ರೆ ಸಾಕಷ್ಟು ಗೌರವ ಕೊಟ್ಟಿದ್ದೇವೆ. 32 ವರ್ಷ ರಾಜಕಾರಣ ಮಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನೀವು. ಆದ್ರೆ ಅವಕಾಶ ಸರಿಯಾಗಿ ಉಪಯೋಗ ಮಾಡ್ಕೊಂಡಿದ್ದೀವಿ. ಯಾರೇ ಇರಲಿ, ಮೊದಲೇ ಯಾರು ಮುಖ್ಯಮಂತ್ರಿ ಆದ್ರೆ ಗೊತ್ತಿತ್ತು ನಿಮ್ಗೆ. ಹೆಣ್ಣು ಮಕ್ಕಳು ಮನೆಯನ್ನು ಸೇವಾ ಮಾಡೋದು ನೀವು ಅದಕ್ಕೆ ನಾನು ಆಡಿಕೊಡ್ತೀನಿ. ನನ್ನ ಜೀವನದಾಗ ಎಲ್ಲಿವರೆಗೆ ರಾಜಕಾರಣದಾಗ ಇರ್ತೇನೆ ಸೇವಾ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಜಾರಕಿಹೊಳಿ ಅವರು ನೀವು ಪ್ರಚಂಡ ಬಹುಮತದಿಂದ ಗಣೇಶ್ ಹುಕ್ಕೇರಿ ಅವರ ಕೈಯನ್ನ ಬಲಪಡಿಸಬೇಕಾದ್ರೆ ಈ ನೇರ ಜಿಲ್ಲಾ ಪಂಚಾಯತಿಯಿಂದ ಹೆಚ್ಚಿನ ಮತ ಕೊಟ್ಟ